ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ಲಾಗ್. ಇವತ್ತಿನ ವಿಷಯವೇನೆಂದರೆ, ಇವತ್ತು ಗಂಗಾವತಿಯಲ್ಲಿ ಒಂದು ಕೃಷಿ ಇಲಾಖೆ ಕಡೆಯಿಂದ ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದರು. ಆ ಪ್ರೋಗ್ರಾಮಿಗೆ ನಮ್ಮ ಊರಿನ ಸಂಘ ಹಾಗೂ ಕೆಲವಿಷ್ಟು ರೈತರು ಈ ಕಾರ್ಯಕ್ರಮಕ್ಕೆ ಭೇಟಿ ನೀಡಲು ಹೊಂಟಿದ್ದೇವೆ. ನಾವೆಲ್ಲರೂ ಹೋಗುವಷ್ಟರಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಎಲ್ಲರೂ ಹೋಗಿ ಕೂತ್ಕೊಂಡ್ವಿ. ಈ ಪ್ರೋಗ್ರಾಮ್ ಎದುರದಪ್ಪ ಅಂದರೆ ಸ್ವ ಉದ್ಯೋಗ, ಮನೆಯಲ್ಲೇ ಕುಂತ್ಕೊಂಡು ಹಪ್ಪಳ ಸುಂಡಿ ಈ ಥರ ಎಲ್ಲ ತಯಾರಿಸಿ ನಾವೇ ಓನಾಗಿ ಪ್ರಚಾರ ಮಾಡಿ ಅದನ್ನು ಸೇಲ್ ಮಾಡಿದರೆ ನಮಗೆ ಪ್ರಾಫಿಟ್ ಬರುತ್ತೆ ಅನ್ನೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಊರಿನವರು ಚಾಲನೆ ನೀಡಿದರು. ಅದೇ ರೀತಿಯಾಗಿ ನಮಗೇನೋ ಲೋನ್ ಬೇಕಾದರೆ ಒಂದಿಷ್ಟು ಫಾರ್ಮಾಲಿಟೀಸ್ ಇರ್ತವೆ, ಈ ಥರ ಮಾಡಿಸ್ಬೇಕಂತಂದು ತೋರಿಸಿದ್ರು ಅವ್ರದ್ದು ಎಕ್ಸಾಂಪಲ್ ಇನ್ನೊಬ್ಬರು ರೈತರದ್ದು. ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ. ಈ ಕಡೆ ನನ್ನ ಕಡೆ ಉದ್ಯಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಆ್ಯಂಡ್ ಫುಡ್ ಸರ್ಟಿಫಿಕೇಟನ್ನು ತೋರಿಸಿದರು. ಅದನ್ನು ಪೂರ್ತಿಯಾಗಿ ಓದಿಕೊಂಡು ಈ ಥರ ಇರುತ್ತೆ ಅಂತ ಅದನ್ನೆಲ್ಲ ನೋಡಿಕೊಂಡು ಗಂಗಾವತಿಯಲ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಇವಾಗ ಬೂದ್ಗುಂಪ ಹತ್ತಿರ ಒಂದು ಎಣ್ಣೆ ಗಾಣ ಇದೆ ಅಂತ ಅಲ್ಲಿ ಕರ್ಕೊಂಡು ಹೋಯ್ದು ನಮ್ಮನ್ನು. ಇದೇ ನೋಡಿ ನಮ್ಮ ಸೈನ್ಯ. ಇವಾಗ ಸೈನ್ಯ ಎಣ್ಣೆ ಗಾಣದ ಮಷೀನನ್ನು ವೀಕ್ಷಿಸಲು ಹೊರಟಿದೆ. ಮಸಾಲ ಹಾಕ್ತಾರ, ಮತ್ತೆ ತುಪ್ಪನೂ ಹಾಕ್ತಾರ, ಕೊಬ್ಬರಿನೂ ಹಾಕ್ತಾರೆ. ಇದರದ್ದೆಲ್ಲ ಇಲ್ಲಿ ಏನು ಮಾಡ್ತೀವಿ, ಇವ್ರು ನಮ್ಮ ಯೋಜನೆಯಲ್ಲಿ ಇಲ್ಲ ಅಂದ್ರೆ 10 ಲಕ್ಷ ಸಾಲ ತೊಗೊಂಡ್ರೆ 10 ಲಕ್ಷದಲ್ಲಿ ಶೆಡ್ ಹಾಕೊಂಡಾರ, ಮತ್ತೆ ಈ 3 ಮುಖ್ಯವಾದ ಮಷೀನ್ ತೊಗೊಂಡಾರ. ಇದು ಇದೇ ಮಷೀನ್ ನೋಡಿ, ಇಲ್ಲಿ ಕಡಲೆ ಹಾಕಬೇಕು. ಕಡಲೆ ಹಾಕಿದಾಗ ಇದು ಸಿಪ್ಪಿ ಬೇರೆ ಮಾಡಿ ಕಾಳು ಇಲ್ಲಿ ಹಾಕಿ ಕೊಡುತ್ತೆ. ಸಿಪ್ಪಿನೇನು ಹಿಂಡಿ ಅನ್ನು ಮಾಡ್ಕೊಂಡು ಮರಿಗೆಲ್ಲ ಒಯ್ತಾರೆ. ಆಮೇಲೆ ಸುಲಿದಿರೋ ಕಾಳನ್ನ ಇಲ್ಲಿ ಹಾಕಬೇಕು. ಇಲ್ಲಿ ಹಾಕಿದರೆ ಇದು ಆಯಿಲೆಲ್ಲ ಕಪ್ ಆಯಿಲ್ ಬರುತ್ತೆ. ಇಲ್ಲಿ ಎಲ್ಲ ಏನು ತೊಗೊಂಡು ಇದು ಕಪ್ ಆಯಿಲ್ ಯಾರು ತೊಗೊಳಲ್ಲ. ನೆಕ್ಸ್ಟ್ ಇವರು ಮಾಡೋದು ಪ್ರೊಸೆಸ್ಸು ಫಿಲ್ಟರ್ ಇಲ್ಲಿ ಹಾಕಿದರೆ ಫಿಲ್ಟರ್ ಆಗುತ್ತೆ ಎಣ್ಣೆ. ಆವಾಗ ನಮಗೆ ಪ್ಯೂರ್ ಎಣ್ಣೆ ಸಿಗುತ್ತೆ. ಫೈನಲಿ ಒಳ್ಳೆ ಎಣ್ಣೆ ಈ ಥರ ರೆಡಿ ಆಗುತ್ತೆ ನೋಡಿ. ನಮ್ಮ ಯೋಜನೆಯವರು ಫಲಾನುಭವಿ ಹೆಸರನ್ನೇ ಈ ಥರ ಎಲ್ಲ ವೇಟಿಂಗ್ ಮಷೀನ್ ಐತಿ, ವೇಟಿಂಗ್ ಮಾಡೋ ಮಷೀನ್ ಹಾಕಿ ಈ ಥರ ಎಣ್ಣೆ ಎಣ್ಣೆಗಾಣದ ಮಷೀನ್ ಬಗ್ಗೆ ತಿಳ್ಕೊಂಡು ನೆಕ್ಸ್ಟು ಅಣಬೆ ಕೃಷಿ ಮತ್ತು ತರಬೇತಿ ಕೇಂದ್ರ ಕಿಡ್ದಾಳ ಇಲ್ಲಿಗೆ ಕೃಷಿ ಇಲಾಖೆದವ್ರು ಕರ್ಕೊಂಡು ಬಂದರು. ಇಲ್ಲೊಂದು ಕೋಳಿ ಕಾಣ್ತಿದೆಯಲ್ಲ, ಈ ಕೋಳಿ ಹೆಸರು ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಅಣಬೆ ಕೃಷಿಯನ್ನು ಹೇಗೆ ಮಾಡುತ್ತಾರೆ ಎಂದು ಯುವ ರೈತರ ಬಾಯಿಂದ ಕೇಳೋಣ ಬನ್ನಿ. ಬೆಳಿತೈತಿದೆ ಅಂತೇಳಿ ಹೇಳ್ತೀನಿ ನಾನು. ಇದಕ್ಕೆ ಬೆಳಿಬೇಕಪ್ಪ ಅಂದ್ರೆ ನಾವು ಅಣಬೆನ ಭತ್ತದಲ್ಲ ಬೇಕು ನಮಗೆ. ಭತ್ತದಲ್ಲಿ ಯಾವ ಥರ ಇರ್ಬೇಕಪ್ಪ ಅಂತಂದ್ರೆ ಈ ಥರ ಇರಬೇಕು. ಭತ್ತದಲ್ಲಿ ಒಂದು ಹಳೇದಾಗಿರ್ಬೇಕು, ಒಂದು 6 ತಿಂಗಳು ಹಳೇದು ಫುಲ್ ಈ ಥರ ಬಂಗಾರ ಕಲರ್ ಇರ್ಬೇಕು ಹುಲ್ಲು. ಅದು ಮತ್ತು ಹಸಿ ಬಿತ್ತು ಫುಲ್ ಕೊಳೆದಿತ್ತು ಹುಲ್ಲು ಮಳೆಗೆ ಅಂದ್ರೆ ಬರಂಗಿಲ್ಲ ಅದು. ಈ ಹುಲ್ಲನ್ನು ಕರೆಕ್ಟಾಗಿ ಒಣಗಿರೋದು ಕ್ಲೀನ್ ಮಾಡ್ಬೇಕು. ಹುಲ್ಲು ಇದನ್ನು 1 ರಿಂದ 2 ಇಂಚ್ ಹುಲ್ಲು ಕಟ್ ಮಾಡ್ಕೋಬೇಕು. ಇದನ್ನು ಸರಿ ಹಾಕೊಂಡು ಅಂದ್ರೆ ಇದು ಏನು ಸಿಗುತ್ತೆ ಎಲ್ಲ ಭತ್ತದಲ್ಲಿ ಒಂಥರ ಹಸಿ ಇರ್ತಾವೆ, ಗೋಲ್ಡನ್ ಕಲರ್. ಬಣಿ ಹೊಡಿಸಪ್ಪ ಅಂದ್ರೆ ಮ್ಯಾಗ 1 ರಿಂದ 2 ಇಂಚ್ ಇಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂತೀವಿ ಹುಲ್ಲನ್ನು. ಅದನ್ನ ಮಿಷಿನ್ಗೆ ಹಾಕಿ ದನಕ್ಕೆ ಯಾವ್ದಾರು ಕಟ್ ಮಾಡ್ತಾರಲ್ಲ ಅದೇ ಥರನ ಕಟ್ ಮಾಡ್ಕೊಬೇಕು. ಇದನ್ನ ಕಟ್ ಮಾಡ್ಕೊಂಡು ಹುಲ್ಲನ್ನ ಬ್ಯಾಲ್ ಕಾಣ್ತಾವಲ್ಲ 200 ಲೀಟರ್ ಇಲ್ವ, ಇದಕ್ಕೆ 150 ಲೀಟರ್ ನೀರು ಹಾಕಿ ಇದ್ರಾಗ 8 ತಾಸು ನೆನೆಸ್ತೀವಿ. ಹುಲ್ಲನ್ನ ಮೆತ್ತಗಾಗಬೇಕದು, ಸ್ಮೂತ್ ಆಗ್ಬೇಕು. ಫುಲ್ ಆರ್ಡರ್ ಇರ್ತೈತಲ್ಲ ಮೆತ್ತಗಾಗಬೇಕು. 8 ತಾಸು ನೆನೆಸಿದಾದ್ಮೇಲೆ ಇದನ್ನ ಇದ್ರಾಗ 40% ನೀರು ತೆಗಿತೀವಿ ನಾವು. ವಾಷಿಂಗ್ ಮಿಷಿನ್ ಐತಲ್ಲ ಕಡ್ರ ಮೇಲೆ, ವಾಷಿಂಗ್ ಮಿಷಿನ್ಗೆ ಹಾಕಿ ಒಂದು 40% ಕೈ ಹಿಂಗಿದ್ರೆ ನೀರು ಒಂದೊಂದು ಹನಿ ಬೀಳಬಾರ್ದು. 1 ಹನಿ ಬೀಳ್ಬೇಕು, 2 ಹನಿ ಬೀಳಬಾರ್ದು, ಅಷ್ಟೇ ಇರ್ಬೇಕು. ಮತ್ತೆ ಫುಲ್ ಹಸಿ ಇತ್ತಂದ್ರೆ ಬ್ಯಾಗ್ ಹಣಿ ಬರಂಗಿಲ್ಲ ಬ್ಯಾಗಿಂದ. ಆ ಥರ ಒಂದು ತಗೊಂಡು ವಾಷಿಂಗ್ ಮಿಷಿನ್ ಹಾಕಿ ತಂದು ತಗೊಂಡು ಈಗ ಆಟೋಕ್ಲೇವ್ ಹಾಕ್ತೀವಿ. ಆಟೋಕ್ಲೇವ್ ಅಂದ್ರೆ ಕುದಿಸ್ತೀವಿ ಅದನ್ನ 1-2 ತಾಸು. ಅದ್ರಾಗ ಯಾವ ಬ್ಯಾಕ್ಟೀರಿಯಾ ಹುಳಗಳು ಏನು ಇದ್ರು ಸತ್ತ ಹೋಗ್ತವೆ. ಬರೀ ಈಗ 150 ಮುಕ್ಕಾಲು ಭಾಗ ನೀರು ಹಾಕಿದ್ರ ಉಷ್ಟು ಹುಲ್ಲನ್ನು ಇದ್ರ ನೆನೆಟ್ಟು ಬಿಡೋದು. ಕಟ್ ಮಾಡಿದ್ದು ಒಂದು 15 kg ಇಡ್ಬೋದು, 15-20 kg. ರಾತ್ರಿ ನೀವು ನೆನೆ ಹಾಕಿದ್ರೆ ಮೇನ್ ಇದು 8 ತಾಸು ನೆನೆಲೇಬೇಕು ಹುಲ್ಲು. ದೊಡ್ಡ ಕುಕ್ಕರ್ ಇದೆ. ಇದ್ರಾಗ ನಾವು ಒಂದು 50 kg ಇಂದ 60 kg ಹುಲ್ಲು ಹಾಕ್ಬೋದು ಒಂದ್ಸಲಕ್ಕ. ಇದು ಗ್ಯಾಸಿಂದ ಬರುತ್ತೆ, ಕರೆಂಟ್ ಇಂದ ಬರುತ್ತೆ. ಇದ್ರೊಳಗ ಇದು ಎದಕ್ ಬೇಕಪ್ಪ ಅಂತಂದ್ರ ಹುಲ್ಲಿನ ಒಳಗ ಏನಂತಾರ ಫಂಗಸ್ ಕಣ್ಣಿ ಕಾಣೋದು ಯಾವ ಹುಳ ಏನ್ರ ಇತ್ತಂದ್ರ 120 ಟೆಂಪರೇಚರ್ ಒಳಗ
ಕುದಿತೈತಿ ಅದು ಹುಲ್ಲು ಇದರಲ್ಲಿ ಸ್ಟೀಮ್ ಆಗುತ್ತೆ. ಕುದ್ದಾಗ ಅದ್ರ ಏನಾರ ಬ್ಯಾಕ್ಟೀರಿಯಾ ಏನು ಹುಳ ಇದ್ರು ಸತ್ತು ಹೋಗ್ತಾವ. ಯಾಕಂದ್ರೆ ಕುದಿಸ್ಬೇಕು, ಅದು ಒಂಥರ ಫಂಗಸ್ ಇದೆ, ಅಣಬೆ ಬೆಳಿಬೇಕಂತಂದ್ರೆ ಅದು ಬರಂಗಿಲ್ಲ. ಹಂಗಾಗಿ ಇದ್ರ 1.5 ತಾಸು ನಾವು ಕುದಿಸಿದ ಆದ್ಮೇಲೆ ಗ್ಯಾಸಿಂದ ಇನ್ನೊಂದ್ರ ಹೋಗ್ಬೇಕಂದ್ರೆ ಈಗ 2 ತಾಸು ಆ ರೀತಿಯಿಂದ ಹುಲ್ಲನ್ನು ನಾವು ಬ್ಯಾಗ್ ತುಂಬ್ತೀವಪ್ಪ ಅಂದ್ರ 4 ಇಂಚ್ ಹುಲ್ಲು ಹಾಕಿದ್ರೆ 4 ಇಂಚ್ ಬೀಜ ಹಾಕ್ತಿವಿ. ಆಯ್ತು ಒಂದು 4 ತರ ಲೇಯರ್ ಮಾಡಿ ತುಂಬಿ ಅದನ್ನ ಇಲ್ಲಿ ಬ್ಯಾಗ್ ತುಂಬಿ ಕತ್ತಡ ಮೇಲೆ ಇಡ್ತೀವಿ. ಅದು ಬೆಳಿಬೇಕಂದ್ರೆ ಕತ್ತಡ ಮೇಲೆ ಬೆಳೆದು 21 ದಿವಸ ಬೆಳಿತೈತೆ ಅದು. ಇದನ್ನ ಹೊಲದಾಗ ಬೀಜ ಹಾಕಿ ಇದು ಮಾಡಕ್ ಬರಂಗಿಲ್ಲ. ಇದನ್ನ ಕವರ್ಗೆ ಹಾಕಿ ಬೆಳಿಬೇಕು. ಕವರ್ಗೆ ಹಾಕಿ 21 ದಿವಸ ಕತ್ತಡ ಮೇಲೆ ಇಡ್ಬೇಕು. ಇದನ್ನ ಡಾರ್ಕ್ ರೂಮ್ ಅಂತ ಹೇಳಿ ಕರಿತೀವಿ. ಆ ಕತ್ತಡ ಮ್ಯಾಥರ್ ಅಂತ ಬರೀ ನೋಡೋಣ ಬರ್ರಿ. ಟೆಂಪರೇಚರ್ ಮೇಂಟೈನ್ ಮಾಡ್ಬೇಕು. ಇಲ್ಲಿ ನಮ್ಮ ಭಾಗದಾಗೆಲ್ಲ 40 ಹೋಗೋದು ಟೆಂಪರೇಚರ್. 40 ಹೋದ್ರೆ ಅಣಬೆ ಬರಂಗಿಲ್ಲ. ಕರೆಕ್ಟ್ 30 ಒಳಗೆ ಇರ್ಬೇಕು. ಇಲ್ಲಿ ಕಾಣ್ತೈತೆ ಅಲ್ಲಾಗ 25 ಸತ್ ಕರೆಕ್ಟ್ ಬಂತ ಈ ತರ ಇರ್ತೈತಿ ಒಳಗಡೆಗೆ. ಇದೈತೆ ಹುಲ್ಲು ಹಾಕಿದ್ರ ಕಂಟಮಿನೇಷನ್ ಆಗ್ಬಿಡ್ತೈತಿ. ಎಲ್ಲ ಕೈ ಕಾಲು ತಕ್ಕೊಂಡು ಕೈಗೆಲ್ಲ ಡೆಟಾಲ್ ಹಾಕ್ಯಂದು ಬರ್ಬೇಕು. ಒಳಗಿಂದ ಕೆಟ್ಟ ಬಿಡ್ತಾವ ಬ್ಯಾಗ್. ಇದೊಂಥರ ಪೂರ ಸೆನ್ಸಿಟಿವ್. ಎಲ್ಲಿ ಐಸಿ ಒಳಗೆ ಹೋದ್ರೆ ನಾವು ಯಾವ ತರ ಇದು ಮಾಡ್ತಾರಲ್ಲ ಆ ತರ ನೀಟಾಗಿ ಇರ್ಬೇಕು. ಇಷ್ಟ ತಣ್ಣಗಿರ್ಬೇಕು. ಇದ್ರ ಮುಂದೆ 2 ಶೀಟ್ ಹಾಕಿರ್ತೀವಿ ಮೇಲೆ. ಇದು 30 ಒಳಗಡೆ ಇರ್ಬೇಕು. ನಮ್ಮ ಟೆಂಪರೇಚರ್ ಬೆಳಿಬೇಕಂದ್ರೆ ಇದು 22ರಿಂದ 30 ಒಳಗಡೆಗೆ ಈ ತರ ಫುಲ್ ವೈಟ್ ಆಗತ್ತ. ಹುಲ್ಲು ಯಾವ ತರ ಇರ್ತದೆ ಭತ್ತದ ಹುಲ್ಲು, ಆ ಹುಲ್ಲು ಬೀಜ ಹಾಕಿದಾಗ ಅಣಬೆಯನ್ನು ಟೆಂಪ್ರೇಚರಲ್ಲಿ ಕಾಪಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಈ ಪ್ರೊಸೆಸ್ಸಲ್ಲಿ. ಇದ್ರಾಗ 3ರಿಂದ 4 ದಿನಕ್ಕೆ ಹೊರಗಡೆ ಬರುತ್ತೆ ಅಣಬೆ. 1 ಕೆಜಿ ಬರುತ್ತೆ ಒಂದು ಬ್ಯಾಗಿಂದ. ನಾವು ದೊಡ್ಡದು ಮಾಡಿದ್ವಿ ಅಂದ್ರೆ 3 ಕೆಜಿ 4 ಕೆಜಿ ತೆಗಿಬಹುದು. ಇಷ್ಟ ಅಂದ್ರೆ ಇದು ಸಣ್ಣದ್ರಲ್ಲಿ 1 ಕೆಜಿ ಬರುತ್ತೆ. ಒಟ್ಟು ಒಂದು 22 ದಿನಕ್ಕೆ ಬಂದ್ಬಿಡುತ್ತೆ. ಇಷ್ಟೆಲ್ಲ ನಾವು ದೊಡ್ಡದು ಮಾಡಲ್ಲ ಅಂದ್ರೆ ಸಣ್ಣದಾಗಿ ಮನೆ ಕೂಡ ಮಾಡ್ಬೋದು, ಬೆಳಿಬಹುದು. 1 ಕೆಜಿ 2 ಕೆಜಿ ಮನೆಗೆ ಬೆಳ್ಕೊಂತಿರ್ಬೋದು. 10 ರೂಪಾಯಿ ಕೊಡ್ಬೋದು. 1 ಕೆಜಿ ಬಂದು 300ರಿಂದ 400 ರೂಪಾಯಿ ಕೆಜಿ. ಮಟನ್ ಚಿಕನ್ ಯಾವ ತರ ಆಗುತ್ತಲ್ಲ ಆ ತರ ಆಗುತ್ತೆ. ಮಶ್ರೂಮ್ ಚಿಲ್ಲಿ ಅಂತ ಮಾಡ್ಕೊಂಡು ತಿಂತಾರ. ಈ ಮಾಹಿತಿಯನ್ನು ತಿಳಿದುಕೊಂಡು ನಮ್ಮ ಸೈನ್ಯ ಹೊರಗೆ ಹೆಜ್ಜೆ ಹಾಕಿತ್ತು ನೋಡಿ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಎಲ್ಲ ನೋಡಿಕೊಂಡು ಕೊನೆಯಲ್ಲಿ ಒಂದು ಫೋಟೋ ತಗೊಂಡ್ವಿ. ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.